ವೆಲ್ಕಮ್ ಬ್ಯಾಕ್. ಬಿಜೆಪಿಯವರು ಏನ್ ಬೇಕಾದ್ರೂ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ, ಎಚ್ಚರಿಕೆಯಿಂದ ಇರುವಂತೆ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಆಗುವಂತಹ ಆಸೆ ನನಗಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಅವರು ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಯಾವೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಳನ್ನೇ ಆರಂಭವಾಗಿದ್ದು, ಈ ಬಗ್ಗೆ ಮಾತಾಡೋಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಜೊತೆಗಿದ್ದಾರೆ. ಸರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಟ್ಟಾಗಿರಬೇಕು ಅಂತೇಳಿ ಎಲ್ಲರೂ ಜೂಮಲ್ಲಿ ಮೀಟಿಂಗ್ ಮಾಡ್ತಾ ಇದ್ರಿ. ಯಾಕೆ ಈ ಭೀತಿ ಅಂತ? ಈಗಲೇ ಭೀತಿ ಏನಿಲ್ಲ, ನಾವು ಬೆಂಗಳೂರಿನಲ್ಲಿ ಕೂಡಲೇಬೇಕು, ಒಂದು ಕಡೆ ಕೂಡಲೇಬೇಕು. ನಮ್ಮ ಶಾಸಕಾಂಗ ಸಭೆ ಮಾಡಲಿಕ್ಕೆ ನಾವು ಬೆಂಗಳೂರು ಹೋಗೋದೆಲ್ಲರ ಅವಶ್ಯಕತೆ ಇದೆ. ಬಂದೇ ಬಿಟ್ಟು ಮತ್ತು ಪ್ರಿಕಾಷನ್ ತೊಗೊಳ್ಳೋದು ಹೇಳಿದಾರೆ ಅಂತಲ್ಲ, ಜೂಮ್ ಮೀಟಿಂಗ್ನಲ್ಲಿ ಅದನ್ನು ಹೇಳಿದ್ದಾರೆ. ಬಿ ಜೆ ಪಿ ಅವರು ಏನೇ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡೋಲ್ಲ. ಸೊ ಅದು ನೀವು ಹುಷಾರಾಗಿರೋದು ಕೂಡ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಅನೇಕ ಸಮೀಕ್ಷೆಗಳು ಹೇಳ್ತಾ ಇದೆ. ಮುಖ್ಯಮಂತ್ರಿ ರೇಸಲ್ಲಿ ತಾವು ಇದ್ದೀರಾ ಅಥವಾ ಯಾರು ಮುಖ್ಯಮಂತ್ರಿ ಆಗ್ತಾರೆ ಸರ್? ಇಲ್ಲ, ನಾವಂತೂ ಇಲ್ಲೆಲ್ಲ ಸ್ಪಷ್ಟಪಡಿಸಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅಷ್ಟೇ ಆಸೆ ನಮ್ಮದು. ಸೊ ಯಾರೇ ಆದರೂ ನಮ್ಮ ಪಕ್ಷದ ಒಬ್ಬ ನಾಯಕರಾಗಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ಒಳ್ಳೆ ಕೆಲಸ ಮಾಡಬೇಕಂತ ಅಷ್ಟೇ ನಮ್ಮ ಗುರಿ. ಸರ್, ಯಮಕನಮರಡಿ ನಿಮಗೆ ಸೋಲಿಸ್ತೀನಿ ಅಂತೇಳಿ ಅನೇಕರು ಭಾಷಣಗಳನ್ನು ಮಾಡಿದರು. ಏನಾಯ್ತು ಸರ್ ಕೊನೆಗೆ? ಅದು ಏನಾಗೋಲ್ಲ, ಏನೂ ಆಗೋಲ್ಲ. ಮುಂಚೆ ಕೂಡ ನಾವು ಹೇಳಿದ್ದೀವಿ, ಏನೂ ಮಾಡಲಿಕ್ಕೆ ಆಗೋಲ್ಲ. ಯಾಕೆ ಜನ ಕೆಲಸ ನೋಡ್ತಾರೆ, ನಮ್ಮನ್ನು ನೋಡ್ತಾರೆ, ಪಕ್ಷ ನೋಡ್ತಾರೆ. ಸೊ ಇದೆಲ್ಲ ನಮ್ಮ ಮುಂದಿದೆ. ಈಗ ಯಾರೋ ಬರೋರು ಯಾವಾಗ ಒಂದು ಭಾಷಣ ಮಾಡೋರು ಹೋಗೋರು, ಸೊ ಜನ ಅವ್ರು ನಂಬೋಲ್ಲ. ನಾವು ಸ್ಥಾನಿಕವಾಗಿರ್ತೀವಿ, ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ. ಸೊ ಜನ ಆಧಾರದ ಮೇಲೆ ಕೆಲಸ ಆಗ್ತಾರೆ. ನಾವು ಟಾಪ್ 10ನಲ್ಲಿ ಬರಬೇಕಂತ ಒಂದು ಗುರಿ ಇಟ್ಕೊಂಡಿದ್ವಿ. ಅಂತಿಮವಾಗಿ ಏನಾಗ್ತದೆ ಗೊತ್ತಿಲ್ಲ. ಒಟ್ಟು ರಾಜ್ಯದಲ್ಲಿ ಏನೋ ಟಾಪ್ 10 ಬರ್ತಾರೆ, ಅದರಲ್ಲಿ ಯಮಕನಮರಡಿ ಒಂದು ಬರಬೇಕಂತ ಒಂದು ಪ್ರಯೋಗ ಮಾಡ್ತಾಯಿದ್ವಿ. ಬೆಳಗಾವಿ ಜಿಲ್ಲೆಯಲ್ಲಿ ಚುನಾವಣೆ ಹಿಂದಿನ ದಿನ ಸಾಕಷ್ಟು ಹಣ ಹಂಚಿಕೆ ಆಗಿದೆ ಅಂತ ಹೇಳಿ ಆರೋಪಗಳಿದೆ. ಆಗ್ತದೆ. ಈ ಕಾಂಗ್ರೆಸ್ನವ್ರು ಬಿ ಜೆ ಪಿ ಮೇಲೆ ಮಾಡ್ತಾರೆ, ಬಿ ಜೆ ಪಿ ಅವ್ರು ನಮ್ಮ ಮೇಲೆ ಮಾಡ್ತಾರೆ. ಇದು ಆರೋಪ ಅಷ್ಟೇ, ಸಾಬೀತು ಮಾಡಲಿಕ್ಕೆ ಆಗೋಲ್ಲ, ಆರೋಪ ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳೋ ಮಾತು. ಕ್ಯಾಮ್ರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ.